ಬಿಜೆಪಿ ಕಾಂಗ್ರೆಸ್ ನಡುವೆ ಬೆಲೆ ಏರಿಕೆ ಸಮರ ಶುರುವಾಗಿದೆ. ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳನ್ನ ಬೆಲೆ ಏರಿಕೆ ಮಾಡಿದೆ ಅಂತ ಬಿಜೆಪಿ ನಾಯಕರು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ರೆ, ಈ ಕಡೆ ಕೇಂದ್ರ ಸರ್ಕಾರ ಅಡುಗೆ ಅನಿಲ ಬೆಲೆ 50 ರೂಪಾಯಿ ಏರಿಕೆ ಮಾಡಿದ್ದಾರೆ ಅಂತ ಇವರು ಕೂಡ ಬೀದಿಗೆ ಇಳಿದಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ಸಲೀಂ ಅಹಮದ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ತಮ್ಮ ವಿಚಾರದಲ್ಲೂ ಕೂಡ ಒಂದು ನೈತಿಕತೆ ಪ್ರಶ್ನೆ ಉಟ್ಕೊಳ್ಳುತ್ತೆ. ಯಾಕೆಂದ್ರೆ ನೀವು ಕೂಡ ಮೆಟ್ರೋ ದರ ಹೈಕ್ ಮಾಡಿದ್ರಿ, ಬಸ್ ದರ ಹೈಕ್ ಮಾಡಿದ್ರಿ, ಹಾಲಿನ ದರ ಹೈಕ್ ಮಾಡಿದ್ರಿ, ಡೀಸೆಲ್ ಮೇಲೆ 2 ರೂಪಾಯಿ ಹೈಕ್ ಮಾಡಿದ್ರಿ. ನಿಮ್ಗೆ ಎಲ್ಲಿದೆ ಸರ್ ನೈತಿಕತೆ? ಈಗ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೋರಾಟ ಮಾಡೋ ನೈತಿಕತೆ ಕಳ್ಕೊಂಡಿದ್ದಾರೆ. ಈಗ ನೀವು ಹೇಳಿದ್ರಿ ಹಾಲಿನ ದರ, ಆ ದುಡ್ಡು ರೈತರು ಹೋಗ್ತಾ ಇದೆ, ಅದು ಮಾಡಿ ತಪ್ಪ? ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ಹೇಳಿ ನಾವು ರೈತ ವಿರೋಧಿ ಅಂತ ಹೇಳಿ ಧೈರ್ಯ ಇದೆಯಾ? ಇವರು ಜನ ಆಕ್ರೋಶ ಯಾತ್ರೆ ಮಾಡಲ್ಲ, ಇವರು ಪಶ್ಚಾತ್ತಾಪ ಯಾತ್ರೆ ಮಾಡಬೇಕು, ನಾಚಿಕೆ ಆಗಬೇಕು. 5 ಜನ ಕೇಂದ್ರ ಮಂತ್ರಿಗಳಿದ್ದಾರೆ, 19-20 ಬಿಜೆಪಿ MP ಇದ್ದಾರೆ. ಕಳೆದ 12 ವರ್ಷದಿಂದ ಈ ದೇಶ ಜನರಿಗೆ, ರಾಜ್ಯ ಜನರಿಗೆ ಮೋಸ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಇವತ್ತೇನಾದ್ರು ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಸಲ್ಲತ್ತೆ ಹೇಳುತ್ತಿದೆ. ಅಷ್ಟು ಸುಳ್ಳು ಹೇಳಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹೌದು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಸ್ವಲ್ಪ ಜಾಸ್ತಿ ಮಾಡಿರ್ಬೋದು. ಅಲ್ಲ ಸ್ವಾಮಿ, 12 ವರ್ಷದಲ್ಲಿ ನೀವು ಎಷ್ಟು ಏರಿಕೆ ಮಾಡಿದ್ರಿ? ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 50 ರೂಪಾಯಿ ಇತ್ತು. ಇವತ್ತು 105ಕ್ಕೆ ದಾಟಿದೆ. ಯಾರು ಸ್ವಾಮಿ ಮಾಡಿದ್ದು? ಅದು ಕಾಂಗ್ರೆಸ್ ಮಾಡಿದ್ದ. ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಗ್ಯಾಸ್ ಬೆಲೆ 400 ರೂಪಾಯಿಂದ 1000ಕ್ಕೆ ದಾಟಿದೆ. ಇವ್ರಿಗೆ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ನೈತಿಕತೆ ಕಳ್ಕೊಂಡಿದ್ದಾರೆ. ನಾಚಿಕೆ ಆಗಬೇಕು ಇವ್ರಿಗೆ. ಅದರಿಂದ ಇವತ್ತು ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ, 12 ವರ್ಷ ಈ ದೇಶದ ಜನರಿಗೆ, ರಾಜ್ಯ ಜನರಿಗೆ ಮೋಸ ಮಾಡ್ತಾ ಇರ, ಅದ್ರ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಮೊನ್ನೆ 50 ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ದಾರೆ, ಮಾಡಲಿಲ್ವಾ? ಡೀಸೆಲ್ ಬೆಲೆ ಜಾಸ್ತಿ ಮಾಡಲಿಲ್ವಾ? ಕೇವಲ ನಾಟಕೀಯವಾಗಿ ಇವತ್ತು ಹೋರಾಟ ಮಾಡ್ತಾರೆ. ಜನ ಸಂತೋಷವಾಗಿದ್ದಾರೆ. ನಮ್ಮ 5 ಗ್ಯಾರಂಟಿಗಳಿಂದ ಈ ರಾಜ್ಯದ ಜನರ ಬಹಳ ಸಂತುಷ್ಟದಿಂದ ಇದ್ದಾರೆ ಇವತ್ತು. ಅದಕ್ಕೆ ನಾವು 3 ಎಲೆಕ್ಷನಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿ ಗೆಲ್ಸಿದ್ರು, 3ಕ್ಕೆ 3 ಗೆಲ್ಸಿದ್ರು. ಇವಾಗಲ್ಲ, 228ಕ್ಕೂ ಕೂಡ ಅವರು ವಿರೋಧ ಪಕ್ಷದಲ್ಲೇ ಇರ್ತಾರೆ ಅಂತ ವಿಶ್ವಾಸ ನನಗಿದೆ. ಈಗ ಬಿಜೆಪಿ ಅವರು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೀರಿ, ಅವ್ರಿಗೇನೋ ಒಂದು ಸಂದೇಶ ಕೊಡ್ತೀರಿ? ನೀವು ಜನ ಆಕ್ರೋಶ ಮಾಡಬೇಡಿ, ಪಶ್ಚಾತ್ತಾಪ ಯಾತ್ರೆ ಮಾಡಿ. ಹೌದು, ನಮ್ಮಿಂದ ತಪ್ಪಾಗಿದೆ, ಈ ರಾಜ್ಯ ಜನರ ಪಶ್ಚಾತ್ತಾಪ ನಾವು ಕೇಳ್ತೀವಿ ಅಂತ ಹೇಳಬೇಕು. ಅದೇ ಅವರ ಸಂದೇಶ. ಸರ್, ಕೇಂದ್ರದಿಂದಲೂ ಕೂಡ ಅನುದಾನ ತಾರತಮ್ಯ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ. ಕರ್ನಾಟಕದ ವಿಚಾರದಲ್ಲಿ ಮನತಾಯಿ ಧೋರಣೆ ಅಂತ ನೀವು ಪದೇ ಪದೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರಿ. ಸಂಪೂರ್ಣವಾಗಿ ಮಲ್ತಾಯಿ ಧೋರಣೆ ಮಾಡ್ತಾರೆ. ಅಲ್ಲ ಸ್ವಾಮಿ, ಪ್ರೈಮ್ ಮಿನಿಸ್ಟರ್ನ ನಮ್ಮ ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ಹಲವಾರು ವಿಚಾರಗಳು ಹೇಳಿದ್ರು. ಮೇಕೆದಾಟು, ಮಾದಾಯಿ, ಬೆಂಗಳೂರು ಅಭಿವೃದ್ಧಿಗೆ 1 ರೂಪಾಯಿ ಅದನ್ನು ಬಿಡುಗಡೆ ಮಾಡಲಿಲ್ಲ. ಇದು ರಾಜಕಾರಣ ಅಲ್ವೇ? ಪಕ್ಷಪಾತ ಅಲ್ವೇ? ದ್ವೇಷ ಅಲ್ವೇ? ಯಾಕೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ನಾವು ಕೊಟ್ಟಂತ ಟ್ಯಾಕ್ಸ್ ಅಂತ ತಗೊಂಡು ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಅದರಿಂದ ಆ ವಿಚಾರಗಳು ಇಟ್ಕೊಂಡು ನಾವು ಹೋರಾಟ ಕೊಟ್ಟು ನಾವು ಮಾಡ್ತಾ ಇದ್ದೀವಿ. ಸರ್, ಕೊನೆಯದಾಗಿ ಈಗ ವಕ್ಫ್ ಬಿಲ್ ಅನ್ನ ರಾಷ್ಟ್ರಪತಿಗಳಿಗೆ ಗವರ್ನರ್ ಅವರು ಕಳಿಸ್ಕೊಟ್ಟಿದ್ದಾರೆ ಸರ್. ಅದು ಇಲ್ಲೇ ಕ್ಲಿಯರ್ ಮಾಡ್ಬೋದು. ವಕ್ಫ್ ಬಿಲ್ ಅಲ್ಲ ಅದು 4% ಮೀಸಲಾತಿ ವಿಚಾರ. ಅದು 4% ಮೀಸಲಾತಿ ಬಿಲ್ ಅಲ್ಲ. ಅದು 2 ಕೋಟಿಯಷ್ಟು ಕಾಂಟ್ರಾಕ್ಟ್ ಅಲ್ಲಿ ಟೆಂಡರ್ ಇಲ್ಲಕ್ಕಂತ ಬಿಲ್. ಅದು ಬರೀ ಮುಸಲ್ಮಾನರು ಮಾತ್ರ ಅಲ್ಲ, SC ST ಇದ್ದಾರೆ, ಬ್ಯಾಕ್ವರ್ಡ್ ಇದ್ದಾರೆ, ಮತ್ತೆ ಅಲ್ಪಸಂಖ್ಯಾತರು ಇದ್ದಾರೆ. ಅದನ್ನ ಇಲ್ಲೇ ಕ್ಲಿಯರ್ ಮಾಡೋದಾಯ್ತು. ಅದು ರಾಜಕಾರಣ ಅಂತ ಹೇಳೋದು ಬಯಸ್ತಾ ಇದೆ. ಗವರ್ನರ್ ಅವರು ಫುಲ್ಲು ಬಿಜೆಪಿ ಫೇವರ್ ಅಂತೀರಿ? ಹೌದು, ಗವರ್ನರ್ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ಬೇಕಾಗ್ತದೆ. ಇದು ಸಲೀಂ ಅಹಮದ್ ಅವರ ಮಾತು.